ಮುಂದಿನ ರಾಶಿ ಕಟಕ ರಾಶಿ. ಇದರಲ್ಲಿ ಯಾವ ರೀತಿ ಹೊಸ ವರ್ಷದಲ್ಲಿ ಯೋಗಗಳಿದೆ, ಹಾಗೆ ಯಾವ ಒಂದು ದೇವರ ಆರಾಧನೆಯನ್ನ ಮಾಡಬೇಕು ಅನ್ನುವಂಥದ್ದನ್ನ ನೋಡೋಣ. ಕಟಕ ರಾಶಿಯವರು ವಿಶೇಷವಾಗಿ ಮಿಥುನ ಕಟಕ ರಾಶಿಯಲ್ಲಿ ಗುರುವು ಸಂಚಾರ ಮಾಡುವಂತಹ ಸಂದರ್ಭಗಳಲ್ಲಿ ಒಳ್ಳೆಯ ಫಲಗಳನ್ನು ಅಷ್ಟು ನಿರೀಕ್ಷಣೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಅರ್ಥಾತ್ ಈ ಗುರು ವರ್ಷದ ಮೊದಲನೇ ಭಾಗದಲ್ಲಿ ಅಷ್ಟು ಶುಭದಾಯಕವಾಗಿರುವಂತಹ ಫಲಗಳನ್ನು ಕೊಡೋದಿಲ್ಲ. ತದನಂತರದಲ್ಲಿ ಅಶುಭ ಸ್ಥಾನ ಸಂಚಾರದಿಂದ ಸ್ಥಾನಭ್ರಂಶ ಅಂತ ಹೇಳಿದರೆ ಇರುವಂತಹ ಸ್ಥಾನವನ್ನು ಕಳೆದುಕೊಳ್ಳುವಂಥದ್ದು ಅಥವಾ ಸ್ಥಾನವನ್ನು ಬದಲಾವಣೆ ಮಾಡುವಂಥದ್ದು. ತದನಂತರದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಈ ವರ್ಷದ ಮಧ್ಯಭಾಗದಲ್ಲಿ ನೀವು ಮಾಡುವಂಥ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನು ನೋಡುವಂಥ ಯೋಗಗಳು, ಅದೇ ರೀತಿಯಾಗಿ ಇಷ್ಟವಾದಂತಹ ವಸ್ತು ಆಭರಣಗಳು ಹಾಗೆ ವಸ್ತ್ರಗಳು ನಿಮಗೆ ಪ್ರಾಪ್ತಿ ಆಗ್ತದೆ. ಅಕಾಲಿಕವಾಗಿರ್ತಕ್ಕಂತಹ ಧನ ಅನ್ನುವಂಥದ್ದು ವರ್ಷದ ಕೊನೆಯ ಭಾಗದಲ್ಲಿ ನೀವು ಅದನ್ನು ಅಕಾಲಿಕವಾಗಿರ್ತಕ್ಕಂತಹ ಆದಾಯವನ್ನು ಪಡೆಯುವಂತಹ ಯೋಗಗಳು ಈ ಒಂದು ಕಟಕ ರಾಶಿಯವರಿಗೆ ಉಂಟು.